कोतवाल डेंटोफेशियल कॉस्मेटिक सेंटर। आज पोल्यूशन के चलते गंजेपन से मायूस चेहरे की खूबसूरती और कई तरह के दांतों की समस्याओं को लेकर हजारों रुपए खर्च करके भी सही इलाज हासिल नहीं होने वाले ना उम्मीद लोगों के लिए उम्मीद की किरण कोतवाल डेंटल कॉस्मेटिक सेंटर। आप एक बार यहाँ विजिट करके माहिर स्पेशलिस्ट और तजुर्बाकार नेशनल अवार्डी डॉक्टर इम्तियाज अहमद, डॉक्टर SM काजी, डॉक्टर हिना इम्तियाज से अपने डेंटल, स्किन और हेयर से जुड़े प्रॉब्लम्स को दूर करके जिंदगी को हसीन बना सकते हैं। इनका पता रोशन कॉम्प्लेक्स अपोजिट BSNL ऑफिस, MG रोड, बीजापुर। स्वागत है आपका बी न्यूज़ नेशन में। मैं हूं आबिद हुसैन शेख। वार्ड नंबर 28 की परेशान जनता ने दी DC को मनवी। बीजापुर शहर में एक हफ्ते से हुई बारिश से जिले के कई गांव और शहर के मोहल्लों में बारिश का पानी घरों में घुस गया है। इसी समस्या को लेकर वार्ड नंबर 28 की जनता ने जिला अधिकारी दफ्तर पहुंचकर अपनी समस्याओं को बताया। तुरंत इस समस्या को गंभीरता से लेते हुए ADC अहदराम जी ने संबंधित अधिकारियों से फ़ोन पर बात करके फ़ौरन मौके पर पहुंचकर समस्या का समाधान निकालने की सूचना दी अधिकारियों को। जनता ने ADC अहदराम जी का आभार व्यक्त किया। इस मौके पर वार्ड के जिम्मेदार नागरिक और जनता मौजूद रही। अब देखना है कि समस्या को अधिकारी कितनी गंभीरता से लेते हैं। ಸರ್ ಕಾರ್ಪೊರೇಷನ್ದವರು ಯಾವುದು ಕೆಲಸ ಮಾಡೋಲ್ಲ ಸರ್. ಇಲ್ಲ ಸರ್, ಈಗ ನಮ್ಮ ಅವಧಿ ಮುಗ್ದದ ಸರ್. ನೋ ಪೀಪಲ್ ಹಾಂ ಇಲ್ಲ ಸರ್, ಯಾಕಂದ್ರೆ ನಾವು ಮುಂದೆ ಬಂದರೆ ನಮ್ಮ ಫೇಸ್ ಕಾಣ್ತಾ ಇದೆ. ಅದಕ್ಕಾಗಿ ಸರ್ ಇವ್ರಿಗೆ ಎಷ್ಟು ಸಮಸ್ಯೆ ಇದೆ ಅವರು ಮನ್ಯಾಗ ಬಂದು ನೋಡಿದ್ರೆ ನಮ್ಗೆಲ್ಲರೂ ಗೊತ್ತಾಗ್ತದೆ ಸರ್. ಕಡಿಮೆ ಅಂದ್ರೆ ಒಂದು 30% ಮಂದಿ ಸರ್ ಗ್ರೌಂಡ್ ಫ್ಲೋರ್ ಯಾರು ಖಾಲಿ ಮಾಡ್ಕೊಂಡು ಬಾಡಿಗೆ ಬೇರೆ ಕಡೆ ಹೋಗಿದ್ದಾರೆ. ಅದು ಸಮಸ್ಯೆ ಕಾರ್ಪೊರೇಷನ್ ಆಗಿ ಹೇಳಿದ್ರೆ ಅವ್ರು ಕೊಡಕ್ಕೆ ರೆಡಿ ಇಲ್ಲ ಯಾರು. ಮೊದಲನೇ ಸರ್ ಕೊರೋನಾದ ಒಂದು ದೊಡ್ಡ ಮಹಾಮಾರಿ ಇನ್ನ ಮುಗಿಲ್ಲ ಸರ್. ಅದ್ರಾಗ ಮತ್ತೆ ಡ್ಯಾಂಗು ಹಾವುಗಳು ಬರಾಕತ್ತಾವ್ರು ದೊಡ್ಡ ದೊಡ್ಡ ಹಾವು ಎಲ್ಲರಿಗೆ ಬೆಟ್ಟ ಆಗಿ ಎಲ್ಲ ಮಾಡಿ ಒಂದು ಸ್ವಲ್ಪ ತೋರಿಸ್ಬಿಡಿ ಸರ್. वो ड्रेनेज का लाइन है, वाटर लाइन सब मिक्स हो छोड़े सब उसमें। हाँ, ड्रिंकिंग वाटर का भी पानी पीने पानी भी वो मिक्स हो छोड़े पूरा। उनका काम हम लोग कर रहे हैं। हम लोग जो है हमारे घर से पानी उठा के बाहर फेंक रहे, रोड पे फेंक रहे। उनका क्या भी प्रॉब्लम नहीं है। पानी सिर्फ पानी नहीं, ड्रेनेज का पानी। अब कौन सी बीमारी कब आती मालूम नहीं है साहब। और पीने पानी तो हमारा वर्ष चालू है, अमित नगर ಅಂತ ಎಲ್ಲ ಇದೆ. ಅದೆಲ್ಲ ಸ್ವಲ್ಪ ನೀರು ನಿಂತು ಬಹಳ ಪ್ರಾಬ್ಲಮ್ ಆಗಿದೆ. ಒಂದ್ಸಲ ನಾಳೆ ವಿಸಿಟ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡ್ಬೋದಾ? ನೀವು ಈಗ ಫ್ರೀ ಇದ್ರೆ ಈಗಲೇ ಹೋಗ್ಬೋದು, ಇಲ್ಲ ನಾಳೆ ಹೋಗ್ತೀರಾ? ನಿಮ್ಮ ನಾಳೆ ಟೈಮಿಂಗ್ ಹೋಗ್ಬೋದು. ನೀವು ಯಾವ ಟೈಮಿಂಗ್ ಹೋಗ್ತೀರಿ? ಬೆಳಿಗ್ಗೆ ಹೋಗಿ ನಾನು ಅವರಿಗೆ ಸಂಬಂಧಪಟ್ಟವರಿಗೆ ನಿಮ್ಮ ನಂಬರ್ ಕೊಟ್ಟಿರ್ತೇನೆ. ದಯವಿಟ್ಟು ಒಂದ್ಸಲ ನಾಳೆ ವಿಸಿಟ್ ಮಾಡಿ ಸ್ವಲ್ಪ ಒಂದು ಸಲ ಸಾಲ್ವ್ ಮಾಡಿ ಅಪ್ಪ. ಹೆಲ್ತ್ ಇನ್ಸ್ಪೆಕ್ಟರ್ ಯಾರು, ಅದಕ್ಕೆ ಯಾರು ಬರ್ತಾರೆ ನಿಮ್ಮ ಏರಿಯಾಕ್ಕೆ? ಇದು ನಿಸಾರ್ ಮಡ್ಡಿ, ಮದೀನಾ ಮಸೀದಿ, ಇವ್ರು ಹೊಸಬರು ಕಲಾದಿಗೆ. ಒಂದು ನಿಮಿಷ, ಕಲಾದಿಗೆ ಅವರೇ ನಿಮ್ಮ ಇವ್ರು ಮಾತಾಡ್ತಾರೆ, ಅಜೀಮ್ ಇನಾಮ್ದಾರ್. ಸರ್ ನಮಸ್ಕಾರ ಸರ್. ಸರ್ ಇದು ಒಂದು 15 ದಿವಸ ಆಯಿತು, ನಿಮಗೂ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ. ಆ್ಯಂಡ್ ನಾವು ವಿಸಿಟ್ ಮಾಡಿದ್ವಿ ಎಲ್ಲಿ ಸ್ಟಾರ್ಟ್ ಪಾಯಿಂಟ್ ನಮ್ಮ ಇಂಡಿ ರೋಡ್ ಮ್ಯಾನ್ಯುವಲ್ ಇದು ಆಗ್ತದಲ್ಲ
ಅಲ್ಲಿಂದ ಎಲ್ಲ ಹಾಂ ಅದೇ ಸರ್ ಒಂದು 20 ದಿವಸ ಆಯಿತು, ಸ್ಟಿಲ್ ದ ಪ್ರಾಬ್ಲಮ್ ಈಸ್ ಸೇಮ್. ಸಾರಿ, ಶ್ರೀನಿವಾಸ್ ಬರ್ತಾರೆ ಈಗ. ಅವರು ಮುಂಜಾನೆ ಬರ್ತಾರೆ, ಬಂದು ಒಂದು 4 ಕಡ್ಗಿ ಇದು ತೊಗೊಂಡು ಬರ್ತಾರೆ, ರಾಡ್ ಮಾಡ್ತಾರೆ, ಜಟ್ಟಿಂಗ್ ಪೈಪ್ ಹಾಕ್ತಾರೆ. ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅದು ಇಂಜಿನಿಯರಿಂಗ್ ಸೆಕ್ಷನ್ದವ್ರಿಗೆ ಇದು ಐತೆ, ಅದು ಸಂಬಂಧಪಟ್ಟಿದ್ದೈತೆ. ಸೊ ಅವರು ಬರ್ತಾ ಇಲ್ಲ. ಸೊ ಇವ್ರು ಯಾರು ಒಬ್ಬರು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡೋರು ಬರ್ತಾರಂದ್ರೆ ಬರಲಿ, ಇಲ್ಲಾಂದ್ರೆ ನಾಳೆ ಮುಂಜಾನೆ ನಾವೇನು ಮಾಡೋದು ನಾವು ಮಾಡ್ತೀವಿ. ಮತ್ತೆ ಸರ್ ಹಾಂ, ನೀವು ಎಷ್ಟು ಸಲ ಇದು ಸಕಿಂಗ್ ಮಾಡ್ತೀರಿ ಸರ್? ಒಂದು 10 ದಿವಸ ಆಯಿತು ಕಂಟಿನ್ಯೂಸ್ಲಿ ಸಕಿಂಗ್ ಮಾಡಿಸ್ತಾ ಇದ್ದೀವಿ. ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋರು ಯಾರು ಸರ್? ಇವರು ಇಂಜಿನಿಯರ್ ಅಂದ್ರೆ ಯಾರು? ನಿಮ್ಮ ಎಸ್ ಯಾರಿದ್ದಾರೆ ಎಸ್ ಈಗ? ಡಬ್ಲ್ಯೂನೂ ಇಲ್ವಾ ನಿಮ್ಮಲ್ಲಿ ಈಗ? इंजीनियर साहब को 2-3 बार फोन लगा ಡಬ್ಲ್ಯೂಗೆ ಅವರಿಗೆ ಪ್ರಾಬ್ಲಮ್ ಏನು ಎತ್ತ ಜವಾಬ್ ಹೇಳ್ತಾನೆ. ಬಟ್ ಅವ್ರಿಗೆ ನಿಮ್ಮ ಕಮಿಷನರ್ಗೆ ನೀವು ಹೇಳಿ ಸ್ವಲ್ಪ ಅದನ್ನು ಮಾಡಿಸ್ಬಿಡಿ ಸರ್. ಪ್ರಾಬ್ಲಮ್ ಏನಿದೆ ಸರ್, ಇವ್ರ ಕೆಲಸ ಏನೈತಿ ಅವರು ಮಾಡೋಲಾಗ್ಯಾರ ಸರ್. ಅದು ಲಿಫ್ಟ್ ಮಾಡೋದು, ಸಕಿಂಗ್ ಮಾಡೋದು, ಅದು ಸೊಲ್ಯೂಷನ್ ಇಲ್ಲ ಸರ್. ಸೊಲ್ಯೂಷನ್ ಏನಿದೆ ಅದು ಮಾಡಿ ಅಂತ ಹೇಳಿ ನಾವು ಬೆನ್ನ ಹತ್ತೀವಿ. ಅವ್ರು ಏನು ಮಾಡ್ತಾರೆ, ಮುಂಜಾನೆ ಬರ್ತಾರೆ, ಬಂದು ರಾಡಿಂಗ್ ಮಾಡ್ತಾರೆ, ಸಕಿಂಗ್ ಮಾಡ್ತಾರೆ. ಪ್ರಾಬ್ಲಮ್ ವಿಲ್ ಬಿ ಅಷ್ಟೇ ಒಂದು 15-60 ತಾಸು ರೀ. ಹತ್ತಿನ ಮತ್ತೆ ನೀವು ಎಷ್ಟಾರ ರೀ ಸಮಸ್ಯೆ ಏನು ಮಾಡ್ಯಾರ ಸರ್, ಎಲ್ಲಿ ಮಾಡ್ಯಾರ? ರಾಮನಗರ್ ಇದು ಇದೆ ಸರ್ ಕನೆಕ್ಷನ್ ಅವ್ರು ಏನು ಕೊಟ್ಟಿದ್ದಾರೆ, ಅದು ನಮ್ಮ ಸಮಸ್ಯೆ ಬರ್ತಾ ಇದೆ ಸರ್. ಅದು ಬ್ಲಾಕ್, ಅದು ಡೈವರ್ಟ್ ಮಾಡೋಣ ಅಥವಾ ಅದು ಅಲ್ಲಿ ಬ್ಲಾಕ್ ಮಾಡೋಣ, ಏನಾರು ಒಂದು ಇದು ಮಾಡಿದ್ರೆ ಫಿಸಿಕಲಿ ಗ್ರೌಂಡ್ದಾಗ ಬರ್ಬೇಕು ಸರ್. ಅವರು ಬರೋಲಾಗ್ಯಾರ ಸರ್. ಇಂಜಿನಿಯರಿಂಗ್ ಸೆಕ್ಷನ್ಗೆ ನಾವು ಕಮಿಷನರ್ ಹೇಳ್ತೇನೆ ಸರ್. ಪ್ಲೀಸ್ ಸರ್, ಪ್ಲೀಸ್. बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और ख़बरों के लिए देखते रहिए बी न्यूज़ नेशन।